ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ಬಂದು ಕಪ್ ಕೇಕ್ ರೆಸಿಪಿ. ಅದು ಬನಾನಾ ಕಪ್ ಕೇಕ್ಸ್ ಅಥವಾ ಬನಾನಾ ಮಫಿನ್ಸ್ ಏನಾದರೂ ಕರಿಬೋದು. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ ಸ್ಮ್ಯಾಶ್ ಮಾಡಿರೋಂಥ ಬನಾನನ ತೊಗೊಂಡಿದ್ದೀನಿ. ಇದಕ್ಕೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಕೇಕ್ ಮಾಡೋದಿದ್ರು ಕರೆಕ್ಟ್ ಮೆಷರ್ಮೆಂಟ್ ತಗೋಬೇಕು. ಅದಕ್ಕೆ ಅದೇ ಕಪ್ಪಲ್ಲಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ 1/3 ಕಪ್ಪು ಕುಕ್ಕಿಂಗ್ ಆಯಿಲ್, ಯಾವುದೇ ಸ್ಮೆಲ್ ಇರೋವಂಥ ಆಯಿಲ್ನ ತಗೊಳ್ಳಿ. ಸನ್ಫ್ಲವರ್ ಆಯಿಲ್ ಬೆಸ್ಟು. ಅದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಣ್ಣು ಮತ್ತು ಆಯಿಲ್ ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಲಿಲ್ಲ ಅಂದರೆ ಆಯಿಲಿ ಆಗುತ್ತೆ, ಕೇಕ್ ಚೆನ್ನಾಗಿ ಬರೋಲ್ಲ. ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಮಾತ್ರ ಕೇಕ್ ಚೆನ್ನಾಗಿ ಬರೋದು. ಸೊ ನೋಡೋಣ ಬನ್ನಿ. ಇಲ್ಲಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಪೌಡರ್ ಶುಗರ್ ಅಂದರೆ ಪುಡಿ ಮಾಡ್ಕೊಂಡಿರೋಂಥ ಸಕ್ಕರೆನ ತಗೊಳ್ಳಿ. ಅಥವಾ ಐಸಿಂಗ್ ಶುಗರ್ ಅಂತ ಕರೀತಾರೆ, ಕೇಕಿಗೆಲ್ಲ ಯೂಸ್ ಮಾಡೋದು ಆ ಶುಗರು, ಅದನ್ನು ಕೂಡ ತಗೋಬೋದು. ಮನೇಲೇ ಇರೋವಂಥ ಪುಡಿ ಮಾಡಿರೋಂಥ ಸಕ್ಕರೆನ ಹಾಕ್ಕೊಳ್ಳಿ. ಅದಕ್ಕೆ ನೀವೆಷ್ಟು ಆಯಿಲ್ ತೊಗೊಂಡಿದ್ರಿ ಅಷ್ಟೇ ಹಾಲನ್ನ ಹಾಕ್ಕೊಳ್ಳಿ. ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ಹಾಲು, ಬಿಸಿನೂ ಬೇಡ ತಣ್ಣಗಿರೋದು ಬೇಡ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಎಷ್ಟೆಷ್ಟು ಮೆಷರ್ಮೆಂಟ್ ಬೇಕು ಇಂಗ್ರೀಡಿಯೆಂಟ್ಸ್ದು ಅಂತ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ಬರುತ್ತಲ್ಲ, ಚಕ್ಕೆ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟು ಮಿಕ್ಸ್ ಮಾಡಾದಮೇಲೆ ಈ ಟೈಮಲ್ಲಿ ನೀವು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಡಬೇಕು, ಅಂದರೆ ಪ್ರೀ ಹೀಟ್ ಮಾಡೋದಕ್ಕೆ ಇಡಬೇಕು. ಪ್ರೀ ಹೀಟ್ನ ಓವನ್ನ ಹೇಗೆ ನಾವು ಮಾಡ್ತೀವಿ ಅದೇ ರೀತಿ 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಈ ರೀತಿ ನೀವು ಯಾವ ಪ್ಯಾನಲ್ಲಿ, ಈ ಥರ ಅಗಲ ಇರೋ ಪ್ಯಾನಲ್ಲಿ ಪ್ರೀ ಹೀಟ್ ಮಾಡಿ ಮುಚ್ಚಿಟ್ಬಿಡಿ, ಒಂದು ಸ್ಟ್ಯಾಂಡ್ ಇಟ್ಟು. ಅದಾದಮೇಲೆ ಈ ಮಿಕ್ಸಿಗೆ 1.5 ಕಪ್ ಆಗೋಷ್ಟು ಮೈದಾ ಹಾಕ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ನಾವು ಕುಕ್ಕಿಂಗ್ ಸೋಡಾ ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟ ಇಂಗ್ರೀಡಿಯೆಂಟ್ಸು. ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರೋವಂಥ ಕೇಕ್ ನಿಮಗೆ ಸಿಗುತ್ತೆ. ಇಷ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಕಪ್ ಕೇಕಿಂದು ಅಂದರೆ ಮಿಕ್ಸ್ ಏನಿದೆ ಸ್ವಲ್ಪ ಗಟ್ಟಿನೇ ಇರಲಿ, ಈ ರೀತಿ ಇರಲಿ. ಅದಾದಮೇಲೆ ಇದು ಕಪ್ ಕೇಕ್ ಲೈನರ್ ಅಂತ ಸಿಗುತ್ತೆ, ನಾನು ಇದನ್ನು ಯೂಸ್ ಮಾಡಿದ್ದೇನೆ. ಇಲ್ಲ ಅಂದರೆ ನೀವು ಈ ರೀತಿ ಪೇಪರ್ ಕಪ್ಸಲ್ಲೂ ನೀವು ಮಾಡ್ಕೋಬೋದು. ಕಪ್ ಕೇಕ್ ಲೈನರ್ ಬೇಕು ಅಂತ ಏನಿಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನು ಕಪ್ ಕೇಕ್ ಲೈನರ್ ಯೂಸ್ ಮಾಡಿದ್ದೀನಿ. ಈ ಕಪ್ನ, ಪೇಪರ್ ಕಪ್ ಬರುತ್ತಲ್ಲ, ಈ ಚಿಕ್ಕ ಕಪ್, ಕಾಫಿ ಕಪ್ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ನನ್ನ ಹತ್ರ ಅದು ಇರಲಿಲ್ಲ ಅಂತ ನಾನು ಇದು ನೀರಿನ ಗ್ಲಾಸ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಡೆ ಈ ಕಪ್ ಕೇಕ್ ಲೈನರ್ಸ್ನ ಇಟ್ಕೊಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಕಪ್ ಕೇಕ್ ಲೈನರಲ್ಲೇ ನೀವು ಮಿಕ್ಸ್ನ ಹಾಕ್ಕೋಬೋದಿತ್ತಲ್ಲ ಅಂತ, ಬಟ್ ಅದು ಮಿಕ್ಸ್ ಹಾಕಿದ ತಕ್ಷಣ ಇದು ಅಗಲ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಕಪ್ ಬೇಕೇ ಬೇಕು. ಸೊ ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಏನಿಲ್ಲ, ನಮ್ಮ ಮಿಕ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಅಲ್ಲಿ ನಮ್ಮ ಪ್ಯಾನ್ ಏನಿದೆ ಅದು ಪ್ರೀ ಹೀಟ್ ಆಗ್ತಾ ಇದೆ. ನೀವು ಕರೆಕ್ಟ್ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಬೇಗ ಆಗುತ್ತೆ ಅಂದರೆ ನೀವು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೋಬೋದು. ನಾನು ಮಧ್ಯದಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಈ ಮಿಕ್ಸೆಲ್ಲ ಹಾಕಾದ್ಮೇಲೆ ಒಂದ್ಸಲ ಟ್ಯಾಪ್ ಮಾಡ್ಕೊಳ್ಳಿ, ಈ ರೀತಿ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಅದಾದಮೇಲೆ ಅದ್ರ ಒಳಗಡೆ ಒಂದು ಪ್ಲೇಟ್ ಇಡೋ ಅಷ್ಟು ಒಂದು ನಿಮಗೆ ಸೈಜ್ ನೋಡ್ಕೊಳ್ಳಿ, ಅದ್ರ ಒಳಗಡೆ ಯಾವ ಪ್ಲೇಟ್ ಇಡ್ಬೋದು ಅಂತ. ನಾನು ಈ ಪ್ಲೇಟಲ್ಲಿ ಎಲ್ಲ ಕಪ್ ಕೇಕ್ಸ್ನ ಇಟ್ಟಿದ್ದೀನಿ. ಅದಾದಮೇಲೆ ಪ್ರೀ ಹೀಟ್ ಆಗಿರೋಂಥ ಪ್ಯಾನ್ ಏನಿದೆ ಅದ್ರ ಒಳಗಡೆ ನಮಗೆ ಈ ಪ್ಲೇಟ್ನ ಇಟ್ಕೊಳ್ಳೋಣ. ಇಡಬೇಕಾದ್ರೆ ನೀವು ಬಿಸಿ ಇರುತ್ತೆ ನೋಡ್ಕೊಂಡು ಇಡಬೇಕಾಗತ್ತೆ. ಮೇಯ್ನ್ ನೋಡಬೇಕಾಗಿರೋಂಥ ಸೈಡೆಲ್ಲ ನಿಮಗೆ ಆ ಪ್ಯಾನಿಗೆ ಟಚ್ ಆಗಬಾರ್ದು, ಆ ರೀತಿ ನೀವು ಇದನ್ನು ಇಟ್ಕೊಳ್ಳಿ. ಪ್ಯಾನಿಗೆ ಏನಾದರೂ ಟಚ್ ಆದರೆ ಫುಲ್ ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಂಡಿಡಿ. ಇದನ್ನು ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ, ಫ್ಲೇಮು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆ ರೀತಿ ಏನು ಮಾಡಬೇಡಿ, ಲೋ ಫ್ಲೇಮಲ್ಲಿ 45 to 50 ಮಿನಿಟ್ಸ್ ಇದನ್ನು ಮುಚ್ಚಿಟ್ಟು ಬೇಯಿಸ್ಬಿಡಿ. ಸೊ ನೋಡ್ಬೋದು 45 ಮಿನಿಟ್ಸ್ ಆಗಿದೆ. ಇಲ್ಲಿ ನಾನು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ.
ಒಂದ್ಸತಿ ಈ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಬೆಂದಿಲ್ಲ ಅಂದರೆ ನಿಮಗೆ ಹಸಿ ಹಸಿ ಅದಾಗುತ್ತೆ. ಅದಾದಮೇಲೆ ಒಂದು 5 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ, ಅಂದರೆ ಅದೇ ರೀತಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಸೊ ನೋಡಿದ್ರಲ್ಲ, ಅದಾದಮೇಲೆ ಬಿಸಿ ಇರೋವಂಥ ಕೇಕ್ ಎಲ್ಲ ಬಿಸಿ ಇದ್ದರೆ ನೀವು ಇದನ್ನು ತೆಗಿಯೋದಕ್ಕೆ ಹೋಗಲೇಬಾರ್ದು. ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ. ಮೇಲಿರೋವಂಥ ಕಪ್ನ ನೀವು ಈ ರೀತಿ ಬೇಕಾದ್ರೆ ತಗೊಳ್ಳಿ. ನಿಮಗೆ ಅದೇ ರೀತಿ ಬರ್ತಾ ಇದೆ ಅಂದರೆ ಅದನ್ನೆಲ್ಲ ತೆಗೆದು ಈ ರೀತಿ ಇಟ್ಕೊಳ್ಳಿ. ಪೂರ್ತಿಯಾಗಿ ತಣ್ಣಗಾಗಬೇಕು, ಆವಾಗ ಮಾತ್ರ ನಿಮಗೆ ಕೇಕ್ ಇದು ಬರೋದು. ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿ ನಿಮಗೆ ಇಲ್ಲಿ ಬನಾನಾ ಕಪ್ ಕೇಕ್ಸ್ ರೆಡಿಯಾಗಿದೆ ಅಂತ. ಏನು ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ ಅಂತ ಅಂದ್ಕೊಬೇಡಿ, ಬಾಳೆಹಣ್ಣು ಕಪ್ಪಾಗೆ ಬರೋದು. ಸೊ ಬನಾನಾ ಕಪ್ ಕೇಕ್ಸ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟ್ ಕೂಡ ಇರುತ್ತೆ. ನಾನು ಹೇಳಿರೋಂಥ ಮೆಷರ್ಮೆಂಟ್ನ ಫಾಲೋ ಮಾಡಿ ಸಾಕು. ನೀವು ಒಂದ್ಸಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಕಪ್ ಕೇಕ್ಸ್ ರೆಸಿಪಿ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.